ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿ ಬಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಗ್ರೀನ್ ಮ್ಯಾಂಗೋಲಿಂದ ಅಂದರೆ ಹಸಿಯಾಗಿರೋಂಥ ಹಸಿರು ಮ್ಯಾಂಗೋ ಮಾವಿನಕಾಯಿಲಿಂದ ಜಾಮ್ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಜಾಮ್ ಚಪಾತಿ ಜೊತೆಗೆ ಅದೆಲ್ಲ ಊಟ ಮಾಡ್ಬೋದು. ಬಟ್ ಇದು ಹುಳಿ ರುಚಿಯಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ಮಕ್ಕಳಿಗೆ ಅದೆಲ್ಲರಿಗೂ ಇಷ್ಟ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲರೂ ಇಷ್ಟಪಟ್ಟು ಊಟ ಮಾಡುವಂಥ ಜಾಮ್ ಆಗಿರುತ್ತೆ ಇದು. ಮತ್ತು ಈ ಜಾಮ್ ನಾವು 1 ವರ್ಷ ಅಲ್ಲದೆ 2 ವರ್ಷ ಇಟ್ಟರು ಕೂಡ ಕೆಡೋದಿಲ್ಲ. ನಾ ಹೇಳಿದ ಥರನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಒಂದೇ ಸಲಕ್ಕೆ ತಂದುಬಿಟ್ಟು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ವರ್ಷಗಟ್ಟಲೆ ಊಟ ಮಾಡುವಂಥ ಜಾಮ್ ಆಗಿರುತ್ತೆ ಇದು. ಕಡಿಮೆ ಖರ್ಚಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಮನೆಯಲ್ಲೇ ತುಂಬ ಹೆಲ್ದಿಯಾಗಿರುತ್ತೆ. ಇದು ಹೇಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಮ್ಯಾಂಗೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ. ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಈ ಥರ ಒಂದು ಬಟ್ಟೆಯಿಂದ ಒರೆಸ್ಬೇಕು. ಅದ್ರ ಮೇಲೆ ನೀರಿನ ಅಂಶ ಯಾವುದೇ ಕಾರಣಕ್ಕೂ ಇರಬಾರ್ದು. ನೀರಿನ ಅಂಶ ಇದ್ದರೆ ಕೆಟ್ಟು ಹೋಗುತ್ತೆ. ಅದಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ಅದು ನೀರೆಲ್ಲ ಒರೆಸಿ ತೆಗೆದುಬಿಡಬೇಕು. ಆಮೇಲೆ ಇದು ಮುಂದ್ಗಡೆ ಏನಿರುತ್ತಲ್ಲ, ಇದು ಎಣ್ಣೆ ಇರುತ್ತೆ ಮಾವಿನಕಾಯಿಗೆಲ್ಲ, ಅದನ್ನು ತೆಗೆದುಬಿಡಬೇಕು. ನೋಡಿ, ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು. ಎಣ್ಣೆ ಅಂಶ ಇರಬಾರ್ದು ಇದರಲ್ಲಿ. ಒಂದು ಕೊಬ್ಬರಿ ಹರ್ಚೋ ಮನೆ ಮೇಲೆ ನಾವು ಇದು ಹೆಚ್ಕೋಬೇಕು. ಇದು ಸಣ್ಣ ಇರೋಂಥ ಕೊಬ್ಬರಿ ಹರ್ಚೋ ಮನೆ ತಗೊಂಡು ಹೆರ್ಚೋದ್ರಿಂದ ಚೆನ್ನಾಗಿ ಬರುತ್ತೆ. ದಪ್ಪ ಇರೋದ್ರ ಮೇಲೆ ಹೆಚ್ಚಬೇಡಿ, ದಪ್ಪ ದಪ್ಪ ಬಂದುಬಿಡುತ್ತೆ. ನಾನು ನೋಡಿ ಅದಕ್ಕೆ ಚಿಕ್ಕದಾಗಿರೋಂಥದ್ದೇ ತೆಗೆದುಕೊಂಡಿದ್ದೀನಿ. ನೋಡಿ, ಇದು ಹೆರ್ಚಾಗಿದೆ. ನಾನು 2 ಮಾವಿನಕಾಯಿ ಹೆಚ್ಚಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಅರ್ಧಂಬರ್ಧ ನೋಡಿದರೆ ಕರೆಕ್ಟಾಗಿ ಮಾಡದೆ ಹೋದರೆ ಕೆಟ್ಟೋಗುತ್ತೆ ಇದು. ನೋಡಿ, ಇದು ಮಾವಿನಕಾಯಿ ಎಷ್ಟು ಇರುತ್ತೋ ಇದು ಹೆಚ್ಚಿದ ಮೇಲೆ ಎಷ್ಟಾಗುತ್ತೋ ಅಷ್ಟೇ ಸಕ್ಕರೆನ ಹಾಕಬೇಕು. ಅಂದರೆ ಸಮ ಪ್ರಮಾಣದಲ್ಲಿ ಹಾಕಬೇಕು. ಕಡಿಮೆ ಹಾಕಬೇಡಿ, ಕೆಟ್ಟು ಹೋಗುತ್ತೆ. ಜಾಸ್ತಿ ಕೂಡ ಹಾಕಬೇಡಿ. ಜಾಸ್ತಿ ಬೇಕಿದ್ರೆ ಹಾಕ್ಬೋದು. ಹುಳಿ ಮಾವಿನಕಾಯಿ ಆಗಿದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ನೋಡಿ, ಅದು ಎಷ್ಟಿದೆ ನಾನು ಅಷ್ಟೇ ಹಾಕ್ತಾ ಇದ್ದೀನಿ. ಇನ್ನೊಂದಿದು ಹೆಚ್ಚಿದ ಮೇಲೆ ಅದ್ರ ಬೀಜ ಏನಿರುತ್ತೆ ಅದು ಹಾರ್ಡಾಗಿರಬೇಕು. ಆ ಥರ ಆದಮೇಲೆ ಇದು ಮಾವಿನಕಾಯಿ ಜಾಮ್ ಮಾಡ್ಕೊಳ್ಳಿ. ಬೀಜ ಸಾಫ್ಟಾಗಿತ್ತು ಅಂದರೆ ಅದು ಮಾವಿನಕಾಯಿ ಜಾಮ್ ಕೆಡುತ್ತೆ. ಅದಕ್ಕೆ ಅದು ಹಾರ್ಡಾಗಿ ಬಂದಿರಬೇಕು ಒಳಗಡೆ ಇರೋ ಬೀಜ. ಆ ಥರ ಇರಬೇಕಾದ್ರೆ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮತ್ತು ನಾವು ಹೆಚ್ಚಿರೋಂಥ ಮಾವಿನಕಾಯಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಹೀಗೇನೆ ಒಂದು 3ರಿಂದ 4 ತಾಸಷ್ಟು ಇಡಬೇಕು. ಅಂದರೆ ನಿಮಗೆ ಟೈಮ್ ಒಂದು ವೇಳೆ ನಮಗೆ ಗೊತ್ತಾಗಲಿಲ್ಲ, ನಾವು ನೋಡಲಿಲ್ಲ ಅಂತ ಅಂದ್ಕೊಂಡ್ರಿ ಅಂದರೆ ಇದು ಸಕ್ಕರೆ ಏನಿರುತ್ತಲ್ಲ ಪೂರ್ತಿಯಾಗಿ ಕರಗಿ ಬಿಡಬೇಕು. ಅದರಲ್ಲಿ ಸಕ್ಕರೆ ಅಂಶನೇ ಇರಬಾರ್ದು, ನೀರಾಗಿ ಬಿಟ್ಟಿರುತ್ತೆ ಅದು. ಅಷ್ಟೊತ್ತನ ನೀವು ಇಟ್ಟು ಬಿಡಬೇಕು ಇದನ್ನು. ಇಲ್ಲಾಂದರೆ ಟೈಮ್ ಹಚ್ಚಿದ್ರೆ ಒಂದು 4 ತಾಸು ಅಷ್ಟು ಇಡ್ರಿ. ನೋಡಿ, ಇದಾಗಿದೆ, ಪೂರ್ತಿಯಾಗಿ ಕರಗಿದೆ. ಇದರಲ್ಲಿ ಸಕ್ಕರೆ ಅಂಶ ಏನೂ ಇಲ್ಲ. ನೋಡಿ, ಚೆನ್ನಾಗಿ ಕರಗಿಬಿಟ್ಟಿದೆ ಇದು. ಒಂದು ದಪ್ಪ ತಳ ಇರುವಂಥ ಪ್ಯಾನ್ ಇಟ್ಕೊಳ್ಳಿ. ಕಡಾಯಿ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಇಟ್ಕೊಳ್ಳಿ. ದಪ್ಪ ಇರಬೇಕದು. ಮತ್ತು ಸಿಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮು ಮತ್ತು ಹೈಯಾಗಿ ಇಡಬೇಡಿ. ಇದು ನಿಧಾನಕ್ಕೆ ಆಗಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಟು ಮಾಡಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ದಪ್ಪ ಪಾತ್ರೆ ಇದ್ದರೆ ತಳ ಎಲ್ಲ ಅಂಟ್ಕೊಳ್ಳೋದಿಲ್ಲ. ಇದ್ರ ಮಧ್ಯೆ ಮಧ್ಯೆ ನೀವು ಕೈ ಆಡಿಸ್ತಾ ಇರಬೇಕು. ಕಂಟಿನ್ಯೂ ಏನು ಕೈ ಆಡಿಸ್ತಾ ಬೇಕಲ್ಲ, ಸ್ವಲ್ಪ ಬಿಟ್ಟು ಬಿಟ್ಟು ಮಾಡ್ಕೋಬೋದು. ನೋಡಿ, ಇದು ಕರೆಕ್ಟಾಗಿ ಬಂದಿದೆ. ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದೆಳೆ ಪಾಕ ಬರುತ್ತೆ ಇದು. ನೋಡಿ, ಕೈಯಿಂದ ಹಿಂಗೆ ಮಾಡಿದರೆ ಗೊತ್ತಾಗುತ್ತೆ ಒಂದೆಳೆ ಪಾಕ ಬಂದಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ನಲ್ಲ, ಒಂದೆಳೆ ಕರೆಕ್ಟಾಗಿ ಒಂದೆಳೆನೇ ಬಂದಿರುತ್ತೆ ಇದು. ಇದನ್ನು ನಮ್ಗೆ ಗೊತ್ತಾಗಲ್ಲ ಅಂದರೆ ಪಕ್ಕಕ್ಕೆಲ್ಲ ಅಂಟ್ಕೊಂಡಿರುತ್ತೆ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ಆಗಿದೆ ಅಂತ ತಿಳ್ಕೊಬೇಕು. ಇದನ್ನು ಜಾಸ್ತಿ ಹೊತ್ತು ಇಡಬೇಡಿ, ಪೂರ್ತಿ ಗಟ್ಟಿಯಾಗಿಬಿಡುತ್ತೆ. ಅದು ಚೆನ್ನಾಗಿ ಬರೋದಿಲ್ಲ, ಜಾಮ್ ಥರ ಆಗೋಲ್ಲ ಅದು. ಅದಕ್ಕೆ ಕರೆಕ್ಟಾಗಿ ಒಂದೆಳೆ ಪಾಕ ಬಂದರೆ ಆಗಿದೆ ಅಂತ ತಿಳ್ಕೊಳ್ಳಿ. ಅದಕ್ಕಿಂತ ಮುಂಚೆ ತೆಗಿಬೇಡಿ, ಕೆಡುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಮತ್ತು ಇದು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇದಾಗಿದೆ ನೋಡಿ. ನಾನು ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಇದಾದಮೇಲೆ ಒಂದು ಕಾಜಿನ ಬಾಟಲ್ನಲ್ಲಿ ಹಾಕಿಡಬೇಕು. ಪ್ಲಾಸ್ಟಿಕ್ ಡಬ್ಬನಲ್ಲಿ ಹಾಕಬೇಡಿ, ಕಾಜಿನ ಬಾಟಲ್ನಲ್ಲಿ ಹಾಕಿಡಬೇಕು. ಯಾಕಂದರೆ ಇದು 1 ವರ್ಷ ಪೂರ್ತಿಯಾಗಿ ಇಡ್ತೀವಲ್ಲ, ಅದಕ್ಕೆ ನಾವು ಕಾಜಿನ ಬಾಟಲ್ಲೇ ಯೂಸ್ ಮಾಡಬೇಕು ಇದನ್ನು ಹಾಕೋದಕ್ಕೆ. ಫ್ರೆಂಡ್ಸ್, ಈ ವಿಡಿಯೋನ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಜಾಮಿನ ಬಾಟಲ್ ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಇದು ಬಾಟಲ್ ಹಸಿ ಇರಬಾರ್ದು,
ತೊಳೆದು ಗಾಳಿಯಲ್ಲಿ ಒಣಗಿಸಿರಬೇಕು, ಇಲ್ಲ ಬಿಸಿಲಿನಲ್ಲಿ ಒಣಗಿಸಿರ್ಬೇಕಿದು. ನೀರಿನ ಅಂಶ ಇರಬಾರ್ದು ಬಾಟಲ್ನಲ್ಲಿ. ಇದಕ್ಕೆ ನೀರಿನ ಅಂಶ ಹತ್ತಿದ್ರೆ ಹಾಳಾಗುತ್ತೆ, ಅದಕ್ಕೆ ನೀರಿನ ಅಂಶ ಹತ್ತಬಾರ್ದು. ಮತ್ತು ನೀವು ಸ್ಪೂನ್ ಕೂಡ ನೀವು ತೊಳೆದ್ಬಿಟ್ಟು ಹಾಗೆ ಎದ್ದಕ್ಕೆ ಹೋಗಬೇಡಿ. ಹಾಗೇನಾದರೂ ನೀವು ಎದ್ದಿದ್ರೆ ಜಾಮ್ ಹಾಳಾಗುತ್ತೆ. ಡ್ರೈ ಆಗಿರಬೇಕು. ಸ್ಪೂನ್ ನೀಟಾಗಿ ಒರೆಸ್ಬಿಟ್ಟೆ ಎದ್ದಬೇಕು ಅದರಲ್ಲಿ. ಫ್ರೆಂಡ್ಸ್, ಇದು ರೆಡಿ ಆಗಿದೆ. ವರ್ಷ ಪೂರ್ತಿ ನೀವು ಇಟ್ಟು ಊಟ ಮಾಡುವಂಥ ಜಾಮ್ ಆಗಿರುತ್ತೆ. ಇದು ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ನೋಡೋದಲ್ಲಿ ಸಿಗೋಣ. ಬಾ.